ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ಎನ್ರೋಲ್ಮೆಂಟ್ ಮತದಾರರ ಒಂದು ಎನ್ರೋಲ್ಮೆಂಟ್ ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದಿದ್ವಿ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡಜಿಯವರು, ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಗರುಡಾಚಾರ್ ಅವರು, ಮುನಿರತ್ನ ಅವರು, ದಾಸರಳ್ಳಿ ಮುನ್ರಾಜ್ ಅವರು, ರಾಮಮೂರ್ತಿ ಅವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನ ಕರೆದು ಚುನಾವಣೆಯ ಒಂದು ಪೂರ್ವ ತಯಾರಿ ಅಂದ್ರೆ ಎನ್ರೋಲ್ಮೆಂಟ್ ಆಗೋ ನಿಟ್ಟಿನಲ್ಲಿ ಎಲ್ಲ ಶಾಸಕರ ಒಂದು ಅಭಿಪ್ರಾಯನ ಪಡೆದುಕೊಂಡು ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು ಆ ಹಿನ್ನೆಲೆಯಲ್ಲಿ ಸಭೆಯನ್ನ ಕರೆದಿದ್ವಿ. ಬಹಳ ಯಶಸ್ವಿ ಸಭೆ ಆಗಿದೆ. ಆರೋಶಕ್ ಅವ್ರು ಗೈರಾಗಿದೆ ಸರ್, ಏನ್ ಸಂದೇಶ ಅದು ಅಂತ? ಬೇರೇನಿಲ್ಲ, ಅವ್ರು ಬೇರೆ ನಿನ್ನೆ ಬೆಳಗ್ಗೆ ತೀರ್ಮಾನ ಆಗಿರ್ತಕ್ಕಂಥ ಸಭೆ. ಅಶೋಕ್ ಅವರು ಬೆಳಗಾವಿನಲ್ಲಿ ಸಭೆ ಮಾಡುತ್ತಿದ್ರು, ಅದ್ರ ಬಗ್ಗೆ ಮತ್ತೆ ಕಾಂಗ್ರೆಸ್ ನಲ್ಲಿ ಸರ್ ಆ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಇರ್ತಕ್ಕಂಥ ಸಮಸ್ಯೆ ನಮ್ಮಲ್ಲಿ. ಕಾಂಗ್ರೆಸ್ ನಲ್ಲಿ ಇಷ್ಟೆಲ್ಲ ನಡೀತಿರುವಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿ ಪರಿಣಾಮಕಾರಿಯಾಗಿ ಜನಾಭಿಪ್ರಾಯ ರೂಪಿಸ್ತಿಲ್ಲ ಅನ್ನುವಂತ ಆರೋಪ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಪಕ್ಷದಲ್ಲಿ 8ನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಯಾವ ರೀತಿ ಹೋರಾಟವನ್ನ ಕೈಗೆತ್ತಿಕೊಳ್ಳಬೇಕು, ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು, ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದೇವೆ. ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ, ಯಾವುದು ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಸದನದಲ್ಲಿ ನಾವು ನೋಡ್ತೀವಿ. ನಾಳೆ ನಾಟಿ ಕೋಳಿ ಬ್ರೇಕ್ಫಾಸ್ಟ್, ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಸರ್ ನಾಳೆ ಡಿ.ಸಿ.ಎಂ ಮನೆಯಲ್ಲಿ ಸಿಎಂಗೆ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಮನೆಗೆ ತಿಂಡಿ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವೇನು ಕೇಳ್ಕೊಳ್ಳೋದಿದೆ. ಆ ಸಭೆಯಲ್ಲಿ ಏನ್ ಚರ್ಚೆ ಆಗ್ತದೆ, ಚರ್ಚೆ ನೀವೇನ್ ಮಾಹಿತಿ ಕೊಡ್ತೀರ ಅದನ್ನ ಪ್ರತಿಕ್ರಿಯೆ ಕೊಡೋದು. ಊಟ ತಿಂಡಿ ಮಾಡಿದ್ರೆ ಥ್ಯಾಂಕ್ ಯು, ಧನ್ಯವಾದ. ನೋಡ್ರಿ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದ್ರೆ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನಮ್ಮ ನಿಲುವು ಸ್ಪಷ್ಟವಾಗಿದೆ. ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕಾಗಲಿ ನಮ್ಗಾಗ್ಲಿ ಯಾವ್ದೇ ರೀತಿ ಗೊಂದಲ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.